ಕೃಷ್ಣ ಪರಮಾತ್ಮ ಮೂಲತಃ ಯದು ವಂಶಕ್ಕೆ ಸೇರಿದಂಥವ. ಯದು ವಂಶ ಅಂದ್ರೆ ಕ್ಷತ್ರಿಯಾಸ್. ಸಮಾಜದಲ್ಲಿ ಚತುರ್ವರ್ಣ ವ್ಯವಸ್ಥೆ ಅಂತ ಆದ. ಚತುರ್ವರ್ಣ ವ್ಯವಸ್ಥೆಯಲ್ಲಿ ಜನರ ಗುಣಗಳ ಮತ್ತು ಚಟುವಟಿಕೆಗಳಿಗೆ ಅನುಸಾರವಾಗಿ ನಾಲ್ಕು ವರ್ಣ ಪದ್ಧತಿ ಅಥವಾ 4 ವೃತ್ತಿ ಪದ್ಧತಿಯನ್ನ ಸಮಾಜದಲ್ಲಿ ಚಾಲ್ತಿಯಲ್ಲಿ ಇದೆ. ಮೊದಲನೇ ವರ್ಣ ಯಾವುದಪ್ಪ ಅಂದ್ರೆ ಬ್ರಾಹ್ಮಣ, ಎರಡನೇದು ಕ್ಷತ್ರಿಯ, ಮೂರನೇದು ವೈಶ್ಯ, ಹಾಗೂ ಕಡೆಯ ವೈಶ್ಯ ಯಾವುದಪ್ಪ ಅಂತಂದ್ರೆ ಶೂದ್ರ. ನಾವು ಕೃಷ್ಣ ಪರಮಾತ್ಮನ ಜನನ ಎಲ್ಲಿ ಆಗ್ತದಪ್ಪ ಅಂತಂದ್ರ, ಕೃಷ್ಣ ಪರಮಾತ್ಮನ ತಂದೆ ತಾಯಿ ಯಾರಪ್ಪ ಅಂತಂದ್ರ ವಾಸುದೇವ ಮತ್ತು ದೇವಕಿ. ಇವರು ಯದು ವಂಶಕ್ಕೆ ಸೇರಿದವರು. ಇವರಿಗೆ ಕ್ಷತ್ರಿಯ ಅದ. ಅಂದ್ರೆ ಕೃಷ್ಣ ಪರಮಾತ್ಮ ಬೈ ಬರ್ತ್ ಹಿ ಈಸ್ ಕ್ಷತ್ರಿಯ. ಆದ್ರ ವಾಸುದೇವ ಕಂಸನಿಂದ ಕೃಷ್ಣ ಪರಮಾತ್ಮಗ ತೊಂದರೆ ಇರ್ತದೆ. ಅದಕ್ಕೆ ಏನ್ ಮಾಡ್ತಾನೆ ವಾಸುದೇವ, ನಂದ ಮತ್ತು ಯಶೋಧ ಅವ್ರ ಮನೆಗೆ ತಂದು ಕೊಡ್ತಾನೆ. ಕೃಷ್ಣ ಪರಮಾತ್ಮನ ಸಾಕು ತಂದೆ ತಾಯಿ ಯಾರಪ್ಪ ಅಂದ್ರೆ ನಂದ ಮತ್ತು ಯಶೋಧ. ಅವ್ರು ಯಾರಪ್ಪ ಅಂತಂದ್ರ ಅವರು ವೈಶ್ಯಾಸ್, ಅವ್ರ ವ್ಯಾಪಾರಿಗಳು. ಅವ್ರು ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರ ಅವ್ರ ಹತ್ರ ಅವರು ಬಹಳಷ್ಟು ಆಕಳಗಳನ್ನ ಸಾಕಿರ್ತಾರ. ಅವ್ರು ಹಾಲು ಮಾಡ್ತಿರ್ತಾರ. ಹಾಲು, ತುಪ್ಪ, ಬೆಣ್ಣೆ ಇಂಥ ಪದಾರ್ಥಗಳನ್ನೆಲ್ಲ ಅವರು ವ್ಯಾಪಾರ ಮಾಡ್ತಿರ್ತಾರೆ. ಅದಕ್ಕೆ ಅವರು ವೈಶ್ಯಾಸ್. ಅದು ಕೃಷ್ಣ ಪರಮಾತ್ಮ ತನ್ನ ಬಾಲ್ಯದಲ್ಲಿ ಯಾರ ಜೊತೆ ಕಳೆದಪ್ಪ ಅಂತಂದ್ರೆ ಗೋಪಾಲರ ಜೊತೆ ತನ್ನ ಜೀವನವೆಲ್ಲ, ತನ್ನ ಬಾಲ್ಯದ ಕ್ಷಣಗಳನ್ನೆಲ್ಲ ಅವ್ರ ಜೊತೆ ಆಟ ಆಡ್ತಾನ. ಹಂಗಾಗಿ ಇಲ್ಲಿ ಅವ್ರು ಗೋಪಾಲಕರು ಯಾರಪ್ಪ ಅಂದ್ರೆ ಅವರು ಶೂದ್ರರು. ಅಂದ್ರೆ ಇಲ್ಲಿ ಕೃಷ್ಣ ಪರಮಾತ್ಮ ಏನ್ ಹೇಳಕತ್ತಾನಪ್ಪ ಅಂತಂದ್ರ, ಎಲ್ಲ ಸಮಾಜದ ಎಲ್ಲ ವರ್ಣ ಜನರ ಜೊತೆ ಕೃಷ್ಣ ಪರಮಾತ್ಮನ ಸಂಬಂಧ ಇರ್ತದೆ. ಹುಟ್ಟಿದ್ದು ಕ್ಷತ್ರಿಯ ವಂಶದಲ್ಲಿ, ಬೆಳೆದಿದ್ದು ವೈಶ್ಯರ ಮನೆಯಲ್ಲಿ, ಮತ್ತು ಅವ ತನ್ನ ಬಾಲ್ಯದಲ್ಲಿ ಆಟ ಆಡಿದ್ದೆಲ್ಲ ಶೂದ್ರರ ಜೊತೆ. ಕೃಷ್ಣ ಪರಮಾತ್ಮ ಒಂದು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಯಾವ ರೀತಿ ಇದಪ್ಪ ಅಂತಂದ್ರೆ, ಚತುರ್ವರ್ಣಂ ಮಯ ಸೃಷ್ಟಂ ಗುಣ ಕರ್ಮ ವಿಭಾಗಸ್ಯ. ಅಂದ್ರೆ ಚತುರ್ವರ್ಣ ಪದ್ಧತಿ ಸೃಷ್ಟಿ ಮಾಡಿದ್ದು ನಾನೇ. ಸೃಷ್ಟಿ ಮಾಡಿ ಅರ್ಜುನಿಗೆ ಹೇಳ್ತಾನೆ, ಚತುರ್ವರ್ಣಂ ಮಯ ಸೃಷ್ಟಂ. ಚತುರ್ವರ್ಣ ವ್ಯವಸ್ಥೆ ಸೃಷ್ಟಿ ಮಾಡಿದ್ದು ನಾನೇ. ಹೆಂಗ್ ಸೃಷ್ಟಿ ಮಾಡಿನಪ್ಪ ಅಂತಂದ್ರೆ ಜನರ ಗುಣ ಕರ್ಮ ವಿಭಾಗಸ್ಯ. ಐ ಹ್ಯಾವ್ ಡಿವೈಡೆಡ್ ಪ್ರೊಫೆಷನ್ ಬೇಸ್ಡ್ ಅಪಾನ್ ಗುಣ ಮತ್ತು ಕರ್ಮದ ಅನುಸಾರವಾಗಿ 4 ವಿಭಾಗದಲ್ಲಿ ವಿಂಗಡಣೆ ಮಾಡಿದ್ದೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಚತುರ್ವರ್ಣಂ ಮಯ ಸೃಷ್ಟಂ ಗುಣ ಕರ್ಮ ವಿಭಾಗಸ್ಯ ತಸ್ಯ ಕರ್ತಾರಂ ಅಪಿ ಮಾಂ ವಿದ್ಯಾ ಕರ್ತಾರಂ. ಅಂದ್ರೆ ಕೃಷ್ಣ ಪರಮಾತ್ಮ 3 ವರ್ಣಗಳಲ್ಲಿ ನಮಗೆ ಕಾಣಿಸ್ಕೊಂಡ. ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರ ಜೊತೆ ಆಟ ಆಡಿ ಬೆಳೆದ. ಮತ್ತು ಇನ್ನೊಂದು ಬ್ರಾಹ್ಮಣ. ಗೀತೋಪದೇಶ ಮಾಡೋದ್ರ ಮುಖಾಂತರ, ಅರ್ಜುನಗೆ ಉಪದೇಶ ಮಾಡೋದ್ರ ಮುಖಾಂತರ ಅವನ್ ಮಹಾನ್ ಯೋಗೇಶ್ವರ ಅಂತ ಕೃಷ್ಣ ಪರಮಾತ್ಮ ಕರೆದರು. ಕೃಷ್ಣಗೆ ನಾವು ಮಹಾನ್ ಯೋಗಿ, ಮಹಾನ್ ಬ್ರಾಹ್ಮಣ ಅಂತ ಹೇಳಿ ತನ್ನ ಜ್ಞಾನದ ಮುಖಾಂತರ, ತನ್ನ ಜ್ಞಾನವನ್ನು ಭಗವದ್ಗೀತೆಯ ಮುಖಾಂತರ ಸಮಾಜದ ಮುಂದೆ ತೆರೆದಿಡ್ತಾನೆ. ಅದಕ್ಕೆ ಮಹಾನ್ ಯೋಗಿ. ಇಲ್ಲಿ ಕೃಷ್ಣ ಪರಮಾತ್ಮ ಏನ್ ಕೆಲಸ ಮಾಡ್ತಾನಪ್ಪ ಅಂತಂದ್ರ, ಇಲ್ಲಿ ಏನ್ ತೋರಿಸ್ಕೊಡ್ತಾನೆ ಅಂತಂದ್ರ, 4 ವರ್ಣಗಳ ಜನರ ಜೊತೆ ಅವ ಸಂಬಂಧ ಇಟ್ಕೊಂಡಿರ್ತಾನೆ ಕೃಷ್ಣ ಪರಮಾತ್ಮ. ಸಮಾಜದ ಸಮಾನತೆಯನ್ನ ಕಾದಂತಹ ಕೃಷ್ಣ ಪರಮಾತ್ಮ. ಕೃಷ್ಣಾರ್ಪಣ ನಮಸ್ಕಾರ.